ಯಾವುದೇ ಸ್ಟಾರ್ ನಟರುಗಳು ಇಲ್ಲದೆ, ಯಾವುದೇ ಪ್ಯಾನ್ ಇಂಡಿಯಾ ಸ್ಟಾರ್ಗಳು ಇಲ್ಲದೆ ಸಿನಿಮಾ ಜನರ ಮಟ್ಟಕ್ಕೆ ರೀಚ್ ಆಗಿ ಜನರ ಬಾಯಲ್ಲಿ ಹೆಸರು ಮಾಡ್ತಾ ಇದೆ. ಇಲ್ಲಿ ಕಂಟೆಂಟ್ ಅನ್ನೋದೇ ಕಿಂಗ್. ಕಂಟೆಂಟಿಗೆ ಒತ್ತು ಕೊಟ್ಟು ಕನ್ನಡದ ಪ್ರತಿಭಾನ್ವಿತ ನಟರೊಂದಿಗೆ ಸೂ ಫ್ರಮ್ ಸೋ ಮೂವಿ ರಿಲೀಸ್ ಆಗಿತ್ತು. ಈ ಸೂ ಫ್ರಮ್ ಸೋ ಮೂವಿ ಇಲ್ಲಿಯವರೆಗೆ ಎಷ್ಟು ಕಲೆಕ್ಷನ್ ಮಾಡಿದೆ, ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಕೊಳ್ಳೆ ಹೊಡೆದಿದೆ ಅನ್ನೋದ್ರ ಬಗ್ಗೆ ನೋಡ್ಕೊಂಬರೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಜಿಮ್ನಾಸ್ಟಿಕ್. ರಿಲೀಸ್ ಆದಂತ ಮೊದಲ ದಿನವೇ ಒಳ್ಳೆಯ ರೆಸ್ಪಾನ್ಸ್ ನ ಪಡೆದುಕೊಂಡ ಮೂವಿ ಸೂ ಫ್ರಮ್ ಸೋ ಯಾವುದೇ ಸ್ಟಾರ್ ನಟರುಗಳು ಇಲ್ಲದೆ ಬುಕ್ ಮೈ ಶೋ ನಲ್ಲಿ ಅತಿ ಹೆಚ್ಚು ಟಿಕೆಟ್ ಸೇಲ್ ನ ಪಡೆದಿದೆ. ಈ ಹಿಂದೆ ನೋಡಿದ್ವಿ ನಾವು ಮೊದಲ ವಾರದಲ್ಲಿ ಮ್ಯಾಕ್ಸ್ ಮತ್ತೆ ಕಾಟೇರ ಮೂವಿ ಸಾಕಷ್ಟು ಟಿಕೆಟ್ ಸೇಲ್ ಆದಂತ ಮೂವಿಗಳು ಲಿಸ್ಟ್ ಅಲ್ಲಿ ಇದ್ವು. ಅದನ್ನ ಮೀರಿಸಿ BMS ಅಲ್ಲಿ 7,74,000 ಟಿಕೆಟ್ ಸೇಲ್ ಆದ ಮೊದಲ ಲಿಸ್ಟ್ ಅಲ್ಲಿ ಸೂ ಫ್ರಮ್ ಸೋ ಮೂವಿ ಕಾಣ್ತಾ ಇದೆ. ಜಸ್ಟ್ ಇದು 5 ಕೋಟಿ ಬಜೆಟ್ ಒಳಗೆ ರೆಡಿಯಾದಂತ ಮೂವಿ ಮೊದಲನೇ ವಾರದಲ್ಲಿ 20 ಕೋಟಿಗಿಂತ ಹೆಚ್ಚು ಮೂವಿ ಕಲೆಕ್ಷನ್ ಮಾಡಿದೆ. ಇದಿಷ್ಟು ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಈಗ ಆಗಸ್ಟ್ 1ರಿಂದ ಮಲಯಾಳಿಂಗು ಡಬ್ ಆಗಿ ಮಲಯಾಳಂನಲ್ಲಿ ರಿಲೀಸ್ ಆಗ್ತಾ ಇದೆ. ಮತ್ತೆ ಈಗ ತಮಿಳ್ ಮತ್ತೆ ಹಿಂದಿನಲ್ಲೂ ಡಬ್ ಆಗಿ ಮೂವಿ ರಿಲೀಸ್ ಆಗ್ತಾ ಇದೆ. ಮೂವಿ ರಿಲೀಸ್ ಆದಂತ ದಿನ ಕೇವಲ 78 ಲಕ್ಷ ಗಳಿಕೆ ಮಾಡಿತ್ತು ಸೂ ಫ್ರಮ್ ಸೋ ಮೂವಿ. ಅದಾದ ನಂತರ ಮೊದಲನೇ ವಾರದಲ್ಲಿ 20 ಕೋಟಿ ಗಳಿಕೆ ಮಾಡಿತು. ಅದಾದ ನಂತರ ಎರಡನೇ ವಾರದ ಗಳಿಕೆ ಒಟ್ಟು ಟೋಟಲ್ ಆಗಿ ನೋಡೋದಾದ್ರೆ 50 ಕೋಟಿ ಕ್ಲಬ್ ನ ಸೇರಿದೆ. ಇದು ಕನ್ನಡದ 2025ರ ಮೂವಿಗಳ ಲಿಸ್ಟ್ ಅಲ್ಲಿ ಮೊದಲ ಸಿನಿಮಾ ಆಗುತ್ತೆ. ಈ ಹಿಂದೆ ನೋಡಿದ್ವಿ ನಾವು ಕಾಂತಾರ ಸಹ ಇದೇ ರೀತಿ ಒಳ್ಳೆ ರೆಸ್ಪಾನ್ಸ್ ನ ಪಡೆದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರೀಚ್ ಆಗಿ ಒಳ್ಳೆ ಕಲೆಕ್ಷನ್ ಮಾಡ್ತು. ಅದೇ ರೀತಿಯೇ ಈ ಸೂ ಫ್ರಮ್ ಸೋ ಮೂವಿ ಸಹ ಇವಾಗ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರೀಚ್ ಆಗ್ತಾ ಇದೆ. ಎಲ್ಲಾ ಭಾಷೆಗಳಲ್ಲೂ ಡಬ್ ಆಗ್ತಾ ಇದೆ. ಇದಲ್ಲದೆ ಸಹ ಬೇರೆ ವರ್ಲ್ಡ್ ವೈಡ್ ಅಲ್ಲೂ ಸಹ ರಿಲೀಸ್ ಆಗ್ತಾ ಇದೆ. USA ಮತ್ತು ಜರ್ಮನಿಯಲ್ಲೂ ಸಹ ಥಿಯೇಟರ್ ಗಳಲ್ಲಿ ರೀಚ್ ಆಗಿ ಮೂವಿ ರಿಲೀಸ್ ಆಗ್ತಾ ಇದೆ. ಕೇವಲ 2 ವಾರಗಳಲ್ಲಿ 50 ಕೋಟಿ ಕ್ಲಬ್ ಕಲೆಕ್ಷನ್ ಮಾಡಿದ ಸೂ ಫ್ರಮ್ ಸೋ ಮೂವಿ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಒಳ್ಳೆ ಸದ್ದು ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು. ಈ ಒಂದು 2025 ಒಳ್ಳೆ ರೀತಿಯಲ್ಲಿ ಬರಮಾಡಿಕೊಂಡ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಮಾಡ್ತಾ ಹೋದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನು ಭಾರತ ರಂಗದಲ್ಲಿ ಒಳ್ಳೆ ಹೆಸರು ಮಾಡುತ್ತೆ ಅಂತ ಎಲ್ಲರ ಆಶೆ ಇದೆ. ನಿಮ್ಗೇನ್ ಅನಿಸ್ತಾ ಇದೆ ಮೂವಿ ನೀವು ನೋಡಿದ್ರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಇದೇ ರೀತಿ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ